ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಳ್ಳೆಯವರಾಗಿದ್ರೂ ಯಾಕೆ ಇಷ್ಟು ಕಷ್ಟ ಬರುತ್ತೆ ಅಂತ ಅನ್ಸುತ್ತಾ ಇರುತ್ತೆ. ಮನಸ್ಸು ಹೇಳುತ್ತೆ ಇನ್ನೇನು ಆಗಲ್ಲ, ಸಾಕು, ಎಲ್ಲವನ್ನ ನಿಲ್ಲಿಸೋಣ, ನನ್ನ ಜೀವನ ಇಷ್ಟೇ ಅಂತ ಅನ್ಸುತ್ತೆ. ಹಾಗೆ ಮನಸ್ಸು ಅದನ್ನೇ ಹೇಳುತ್ತೆ. ಆದರೆ ಅದೇ ಸಮಯದಲ್ಲಿ ಭಗವದ್ಗೀತೆ ಅನ್ನುವಂತಹ ಒಂದು ಅಮೃತ ನಿಮಗೆ ಜೀವನದ ಮಹಾ ಸತ್ಯವನ್ನು ತಿಳಿಸುತ್ತೆ. ಇದನ್ನು ನೀವು ನಂಬಬೇಕು. ಇದನ್ನ ಆತ್ಮವಿಶ್ವಾಸದಿಂದ ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ನೀವು ಕೈ ಬಿಡಬಾರ್ದು. ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಭವಿಷ್ಯವನ್ನು ಯಾವತ್ತೂ ಮರಿಬಾರ್ದು. ನಿಮ್ಮ ಕೆಲಸ ನಿಮ್ಮ ಜೀವನದ ಭವಿಷ್ಯನ ನಿರ್ಮಿಸುತ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾವು ಕೇಳೋಣ ಬನ್ನಿ ಭಗವದ್ಗೀತೆಯ 3ನೇ ಅಧ್ಯಾಯದ ಅರ್ಧ ಭಾಗದ ಮಾಹಿತಿ. ಇದು ಸಂಪೂರ್ಣ ಮಾಹಿತಿ ಅಲ್ಲ. 3ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳುತ್ತಾನೆ ಕರ್ಮಯೋಗದ ಬಗ್ಗೆ. ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅಧ್ಯಾಯವೇ ಈ ಭಗವದ್ಗೀತೆಯ 3ನೇ ಅಧ್ಯಾಯ. ಇದು ಕುರುಕ್ಷೇತ್ರದ ಯುದ್ಧ ಭೂಮಿ. ಎಲ್ಲೆಡೆ ಶಂಖನಾದ, ಕುದುರೆಗಳ ಸದ್ದು, ಯೋಧರ ಗರ್ಜನೆ. ಆದರೆ ಆ ಮಹಾಯುದ್ಧದ ಮಧ್ಯದಲ್ಲಿ ಅರ್ಜುನ ಮಾತ್ರ ನಿರಾಶನಾಗಿ ನಿಂತಿದ್ದ. ಕೈಯಲ್ಲಿದ್ದ ಗಾಂಡೀವ ನಡುಗುತ್ತಿತ್ತು. ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿತ್ತು. ಅವನ ಕಣ್ಣಿನಲ್ಲಿ ನೀರು ಹರಿಯುತ್ತಿತ್ತು. ಮನಸ್ಸಿನಲ್ಲಿ ಗೊಂದಲಗಳೇ ತುಂಬಿತ್ತು. ಅವನು ಕೃಷ್ಣನ ಕಡೆ ನೋಡುತ್ತಾ ಕೇಳುತ್ತಾನೆ, ಕೃಷ್ಣ, ನೀನು ಜ್ಞಾನ ದೊಡ್ಡದು ಅಂತ ಹೇಳುತ್ತೀಯ, ಆದರೆ ಯಾಕೆ ಯುದ್ಧ ಮಾಡು ಅಂತ ಹೇಳುತ್ತಿದ್ದೀಯೋ ನನಗರ್ಥವಾಗುತ್ತಿಲ್ಲ. ಯಾರನ್ನೇ ಆದರೂ ತಪ್ಪು ಮಾಡಿದ್ದಾರೆ ಅಂದರೆ ಕ್ಷಮಿಸೋದು ಮಹಾಗುಣ ಅಂತ ಹೇಳಿರುವುದು ನೀನೇ. ಆದರೆ ಈಗ ಯುದ್ಧ ಮಾಡು, ನಿನ್ನ ಶತ್ರುಗಳನ್ನು ಸೋಲಿಸು ಅಂತ ನನ್ನೆವರ ಎದುರೇ ಬಂದು ನಿಲ್ಲಿಸಿದ್ದೀಯ. ಇದರ ಮರ್ಮ, ಇದರ ಅರ್ಥ ನನಗೆ ತಿಳಿಯುತ್ತಿಲ್ಲ ಮಾಧವ ಅಂತ ಹೇಳುತ್ತಾನೆ. ಆಗ ಕೃಷ್ಣ ಪರಮಾತ್ಮ ಒಂದೇ ಮಾತನ್ನು ಹೇಳುತ್ತಾನೆ, ಅವರು ನಿನ್ನ ಶತ್ರುಗಳು ಅಲ್ಲದೇ ಇರಬಹುದು, ಆದರೆ ಅವರು ನಡೆಯುತ್ತಿರುವುದು ಅಧರ್ಮದ ಹಾದಿಯಲ್ಲಿ. ಅಧರ್ಮಿಗಳಿಗೆ ಶಿಕ್ಷೆ ಆಗಲೇಬೇಕು. ನೀನು ಶಿಕ್ಷೆ ಕೊಟ್ಟಿಲ್ಲ ಅಂದರೂ ನಾನಂತೂ ಖಂಡಿತ ಕೊಡ್ತೀನಿ. ಆದರೆ ಒಳ್ಳೆಯವರಿಗೆ ಶಿಕ್ಷೆ ಕೊಟ್ಟರೆ, ಒಳ್ಳೆಯವರಿಗೆ ನೋವು ಮಾಡಿದ್ರೆ, ಒಳ್ಳೆಯವರಿಗೆ ಅನ್ಯಾಯ, ಮೋಸ, ವಂಚನೆ ಮಾಡಿದ್ರೆ ಏನಾಗತ್ತೆ ಅನ್ನೋದರ ನಿದರ್ಶನವನ್ನು ತೋರಿಸ್ಬೇಕು ಅಂದರೆ ಈ ಯುದ್ಧ ನಡಿಲೇಬೇಕು. ಇದು ಯುಗ ಯುಗಗಳಿಗೂ ಇರೋ ಅಂತಹ ಸತ್ಯ ಆಗಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸೊ ನೀವು ಖಂಡಿತ ಇದರಿಂದ ಅರ್ಥ ಮಾಡ್ಕೊಂಡಿರ್ತೀರಾ, ಧರ್ಮ ಅಧರ್ಮಗಳ ನಡುವೆ ಬಂದಾಗ ಪರಮಾತ್ಮ ನಮ್ಮೊಂದಿಗೆ ಇದ್ದೇ ಇರ್ತಾನೆ ಅಂತ. ಕೃಷ್ಣ ಪರಮಾತ್ಮನ ಪ್ರಕಾರ ನಾವು ಜೀವನದಲ್ಲಿ ಯಾವುದಕ್ಕೂ ಹೆದರಬಾರ್ದು. ಹಾಗಾದರೆ ಯುದ್ಧ ಮಾಡ್ತಾ ಇರುವಂತಹ ಅರ್ಜುನನ ಜಾಗದಲ್ಲೇ ನಾವು ನಿಂತು ನೋಡಿದಾಗ ಎಲ್ಲವನ್ನ ಬಿಟ್ಟು ಹೋದರೆ ತಪ್ಪೇನು ಅಂತ ಅನಿಸುತ್ತೆ. ಅರ್ಜುನನ ಪ್ರಶ್ನೆ ಅದಲ್ಲ. ಇವತ್ತಿನ ನಮ್ಮ ಪ್ರಶ್ನೆಯೂ ಕೂಡ ಅದೇ ಆಗಿದೆ. ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು? ನನ್ನ ಒಳ್ಳೆತನಕ್ಕೆ ಯಾಕೆ ಬೆಲೆ ಇಲ್ಲ? ನಾನು ಯಾಕೆ ಪರೀಕ್ಷೆಗಳನ್ನು ಪದೇ ಪದೇ ಎದುರಿಸಬೇಕು? ಅಂದರೆ ನಾನು ಮಾತ್ರ ಯಾಕೆ ಜೀವನದಲ್ಲಿ ಇಷ್ಟೊಂದು ಕಷ್ಟಪಡಬೇಕು? ಎಲ್ಲ ರೀತಿ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತ ಮನಸ್ಸು ಕೇಳುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಕೊಟ್ಟಂತಹ ಉತ್ತರನೇ ಭಗವದ್ಗೀತೆಯ 3ನೇ ಅಧ್ಯಾಯ. ಕೃಷ್ಣ ಪರಮಾತ್ಮ ನಿಧಾನವಾಗಿ ನಗುತ್ತಾ ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ಈ ಲೋಕದಲ್ಲಿ ಯಾರು ಒಂದು ಕ್ಷಣವೂ ಕೆಲಸ ಮಾಡದೆ ಇರಲು ಸಾಧ್ಯವಿಲ್ಲ. ಈ ಮಾತು ಕೇಳಲು ಸಣ್ಣದಾಗಿ ಕಾಣಬಹುದು, ಆದರೆ ಇದರ ಅರ್ಥ ತುಂಬ ದೊಡ್ಡದು. ಉಸಿರಾಡುವುದು ಒಂದು ಕ್ರಿಯೆ, ಆಲೋಚನೆ ಮಾಡುವುದು ಒಂದು ಕ್ರಿಯೆ, ಅಳುವುದು ಒಂದು ಕ್ರಿಯೆ, ನಗುವುದು ಕೂಡ ಒಂದು ಕ್ರಿಯೆಯೇ. ಅಂದರೆ ಜೀವನವೇ ಒಂದು ಕರ್ಮ. ಹಾಗಿದ್ದಾಗ ನಾನು ಏನೂ ಮಾಡಲ್ಲ ಅಂತ ಹೇಳುವುದು ಸಾಧ್ಯನೇ ಇಲ್ಲ. ಕೆಲವರು ಜೀವನದಲ್ಲಿ ಸೋತು ಹೋಗಿ ಕೊಠಡಿಯಲ್ಲಿ ಒಬ್ಬರೇ ಕೂತು ಬಿಡ್ತಾರೆ, ಜನರಿಂದ ದೂರ ಹೋಗ್ತಾರೆ. ಆದರೆ ಮನಸ್ಸಿನೊಳಗೆ ಯುದ್ಧ ಅಲ್ಲಿಯೂ ಕೂಡ ನಿಲ್ಲೋದಿಲ್ಲ. ಯಾಕಂದರೆ ಕರ್ತವ್ಯದಿಂದ ಓಡ್ಬೋದು, ಆದರೆ ಮನಸ್ಸಿನಿಂದ ಓಡೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ನೀನು ಕೆಲಸ ಮಾಡಲೇಬೇಕು, ಆದರೆ ಫಲದ ಆಸೆಗಾಗಿ ಮಾತ್ರ ಅಲ್ಲ. ನಿನ್ನ ಜೀವನದ ದೊಡ್ಡ ದುಃಖ ಏನು ಗೊತ್ತಾ? ನೀನು ಕೆಲಸದ ಮೇಲೆ
ಪ್ರತಿಕ್ರಿಯೆಯನ್ನು ಮಾಡದೆ ಕೆಲಸ ಮಾಡಿದ ಕೂಡಲೇ ಫಲದ ಬಗ್ಗೆ ಹೆಚ್ಚು ಆಸೆ ಪಡೋದು, ವ್ಯಾಮೋಹ ಇಟ್ಕೊಳ್ಳೋದು. ಅಂದರೆ ನಾವು ಕೆಲಸಕ್ಕಿಂತ ಫಲದ ಮೇಲೆ ಹೆಚ್ಚು ಪ್ರೀತಿ ಇಟ್ಕೊಂಡಿರ್ತೀವಿ. ಒಬ್ಬ ವಿದ್ಯಾರ್ಥಿ ಓದ್ತಾನೆ, ಆದರೆ ಅವನಿಗೆ ಜ್ಞಾನಕ್ಕಿಂತ ಮಾರ್ಕ್ಸ್ ಮುಖ್ಯ ಆಗತ್ತೆ. ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ, ಅವನಿಗೆ ಸೇವೆಗಿಂತ ಸ್ಯಾಲ್ರಿ ಮುಖ್ಯ ಆಗತ್ತೆ. ಒಬ್ಬರು ಪ್ರೀತಿ ಮಾಡ್ತಾರೆ, ಆದರೆ ಆ ಪ್ರೀತಿಗಿಂತ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರತ್ತೆ. ಅದಕ್ಕಾಗಿ ಜನ ಬೇಗ ಮೋಸ ಹೋಗ್ತಾರೆ, ಬೇಗ ಕುಗ್ತಾರೆ, ಮತ್ತೆ ಒಳಗಿನಿಂದ ಮುರಿದು ಹೋಗ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಯಾಕಂದರೆ ಫಲ ಯಾವಾಗಲೂ ನಮ್ಮ ಕೈಲಿ ಇರೋದಿಲ್ಲ, ಆದರೆ ಕೆಲಸ, ಪ್ರಯತ್ನ, ನಿಷ್ಠೆ ಇವೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ಒಮ್ಮೆ ಯೋಚಿಸಿ ನೋಡಿ, ನೀವು ಯಾವತ್ತಾದರೂ ಒಮ್ಮೆ ಯೋಚನೆ ಮಾಡಿದ್ದೀರಾ, ನನ್ನ ಜೀವನ ಹೀಗೆ ನಿಂತು ಹೋಗ್ಬಿಡುತ್ತೆ, ನನ್ನ ಜೀವನ ಇಷ್ಟೇನಾ ಅಂತ ಖಂಡಿತ ಯೋಚಿಸಿರ್ತೀರ. ಆದರೆ ಹಾಗಂದ ಕೂಡಲೇ ನಿಮ್ಮ ಜೀವನ ನಿಂತಲ್ಲೇ ನಿಂತಿದೆಯಾ? ಇಲ್ಲ ಅಲ್ವಾ? ಪ್ರತಿದಿನ ಬೆಳಗ್ಗೆ ಆಗತ್ತೆ, ಪ್ರತಿದಿನ ಕತ್ಲಾಗತ್ತೆ, ಹೊಸ ದಿನ, ಹೊಸ ಬೆಳಕು, ಹೊಸ ಜನಗಳ ಸಂಪರ್ಕ ಆಗ್ತಾನೆ ಇರತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಿಂತಿರೋ ನೀರಿನಂತೆ ನಿಂತೇ ಇದ್ದೀವಿ ಅಲ್ವಾ? ಆದರೆ ನಾವು ಸ್ವಲ್ಪ ಮೂವ್ ಆನ್ ಆದಾಗ, ನಮ್ಮ ಸಮಸ್ಯೆಯಿಂದ ನಾವು ಹೊರಗಡೆ ಬರೋ ಪ್ರಯತ್ನ ಮಾಡಿದಾಗ 100% ಅದರಿಂದ ಆಚೆ ಬರೋದಕ್ಕೆ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಹಾಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಜೀವನದಲ್ಲಿ ನಾವು ಎಷ್ಟೇ ಕುಗ್ಗಿದ್ರೂ ಕೂಡ ಬೆಳಿತೀವಿ ಅನ್ನೋ ಸ್ಥೈರ್ಯ ಇರಬೇಕು. ಇವತ್ತು ನಿಮ್ಮ ಕಷ್ಟ ವ್ಯರ್ಥ ಅನ್ನಿಸ್ಬೋದು, ಆದರೆ ಭಗವಂತ ಯಾವ ಪ್ರಯತ್ನವನ್ನು ವ್ಯರ್ಥ ಮಾಡೋದಿಲ್ಲ. ಇವತ್ತು ಹಲವರು ಒಂದು ತಪ್ಪು ಮಾಡ್ತಾರೆ, ಸ್ವಲ್ಪ ಕಷ್ಟ ಬಂದರೂ ನನ್ನ ಭಾಗ್ಯ ಕೆಟ್ಟದ್ದು ಅಂತ ನಂಬಿಬಿಡ್ತಾರೆ. ಹಾಗೇನೆ ಅವರಿಗೆ ಭಯ ಆಗತ್ತೆ ಜೀವನದಲ್ಲಿ. ಅಂದರೆ ನನಗೆ ಇಷ್ಟೇನಾ, ನನ್ನ ಲೈಫ್ ಮುಗಿದೋಯ್ತಾ ಅನ್ನೋಂತಹ ಭಯ ಕಾಡತ್ತೆ. ಆದರೆ ಒಂದು ನೆನಪಿಡಿ, ಕರ್ತವ್ಯ ಮಾಡ್ತಾ ಇರೋರಿಗೆ ಭಯ ಬೇಡ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ತಡ ಆಗ್ಬೋದು ಅಷ್ಟೇ, ಆದರೆ ಯಾವತ್ತೂ ಸೋಲಾಗೋದಿಲ್ಲ. ಅರ್ಜುನನು ಕೂಡ ಇದೇ ರೀತಿ ಗೊಂದಲದಲ್ಲಿದ್ದ, ಆದರೆ ಅವನು ಹೇಳ್ತಾನೆ, ನನ್ನವರನ್ನೇ ಎದುರಿಸಿ ಯುದ್ಧ ಮಾಡೋದು ಹೇಗೆ ಧರ್ಮ ಆಗತ್ತೆ ಅಂತ. ಆಗ ಕೃಷ್ಣ ಪರಮಾತ್ಮ ಒಂದು ಆಳವಾದ ಸತ್ಯವನ್ನು ಹೇಳ್ತಾನೆ. ಧರ್ಮಕ್ಕಾಗಿ ಮಾಡುವ ಕೆಲಸ ಪಾಪ ಆಗೋದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಕಠಿಣ ನಿರ್ಧಾರಗಳನ್ನು ತಗೋಬೇಕಾಗತ್ತೆ. ಕೆಲವರು ನಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡ್ಕೋತಾರೆ, ಕೆಲವರು ನಂಬಿಕೆಯನ್ನು ಒಡೆದು ಹಾಕ್ತಾರೆ, ಕೆಲವರು ನಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸ್ತಾರೆ. ಆದರೆ ಎಲ್ಲವನ್ನ ಸಹಿಸಿಕೊಳ್ಳೋದೇ ಒಳ್ಳೆತನ ಅಲ್ಲ. ಧರ್ಮದ ಪರ ನಿಲ್ಲುವುದು ನಿಜವಾದ ಕರ್ತವ್ಯ. ಇವತ್ತು ಒಬ್ಬ ಮಗ ದಿನಪೂರ್ತಿ ದುಡಿತಾನೆ, ಕುಟುಂಬಕ್ಕಾಗಿ ತನ್ನ ಕನಸುಗಳನ್ನೆಲ್ಲ ಮರ್ತು ಹೋಗ್ತಾನೆ. ಒಬ್ಬ ತಾಯಿ ತನ್ನ ನೋವನ್ನೆಲ್ಲ ಮರೆತು ಮಕ್ಕಳಿಗೋಸ್ಕರ ನಗ್ತಾಳೆ, ಕೆಲಸ ಮಾಡ್ತಾಳೆ. ಇದು ಯಾಕೆ ಸಾಧ್ಯ ಆಯಿತು? ಯಾಕಂದರೆ ಅವರು ಕರ್ತವ್ಯವನ್ನಷ್ಟೇ ಪ್ರೀತಿಸ್ತಾ ಇದ್ರು. ಕರ್ತವ್ಯವನ್ನು ಪ್ರೀತಿಸಿದ ಮನಸ್ಸು ದಣಿದರೂ ಮುರಿದು ಹೋಗೋದಿಲ್ಲ. ನಮ್ಮ ಜೀವನದಲ್ಲೂ ಕೂಡ ಇದೇ ರೀತಿ ದಾರಿಗಳಿರುತ್ತೆ. ಒಂದು ಸುಲಭದ ದಾರಿ, ಮತ್ತೊಂದು ಸರಿಯಾದ ದಾರಿ. ಸುಲಭದ ದಾರಿ ಕೆಲ ಕ್ಷಣ ಖುಷಿ ಕೊಡ್ಬೋದು, ಆದರೆ ಸರಿಯಾದ ದಾರಿ ಜೀವನ ಪೂರ್ತಿ ನಮಗೆ ಗೌರವವನ್ನು ಕೊಡುತ್ತೆ. ಅರ್ಜುನನು ಕೂಡ ಯುದ್ಧದಿಂದ ಓಡಿ ಹೋಗಿದ್ರೆ ಅವನಿಗೆ ಕ್ಷಣಿಕ ಶಾಂತಿ ಸಿಕ್ತಿತ್ತು ಅಷ್ಟೇ, ಆದರೆ ಇತಿಹಾಸ ಅವನನ್ನು ಹೆದರಿದವನಂತೆ ನೆನಪುಕೊಳ್ತಾ ಇತ್ತು, ಅವನನ್ನು ಆಡ್ಕೊಳ್ತಾನೆ ಇತ್ತು. ಆದರೆ ಅವನು ಕರ್ತವ್ಯವನ್ನು ಆಯ್ಕೆ ಮಾಡಿದ ಕಾರಣಕ್ಕಾಗಿ ಇವತ್ತು ಲಕ್ಷಾಂತರ ಜನರಿಗೆ ಅವನು ಇನ್ಸ್ಪಿರೇಷನ್ ಆಗಿದ್ದಾನೆ. ಹಾಗಾಗಿ ಸ್ವಾರ್ಥಕ್ಕಾಗಿ ಮಾಡಿದ ಕೆಲಸ ಬಂಧನ ಕೊಡುತ್ತೆ, ನಿಸ್ವಾರ್ಥಕ್ಕಾಗಿ ಮಾಡುವಂತಹ ಕೆಲಸ ನಮಗೆ ಮುಕ್ತಿಯನ್ನು ನೀಡುತ್ತೆ ಅನ್ನೋದು ಈ ಮಾತಿನ ತುಂಬ ದೊಡ್ಡದಾದ ಅರ್ಥ. ಸೊ ವೀಕ್ಷಕರೇ, ನಿಮಗೆ ಖಂಡಿತವಾಗ್ಲೂ ಇದು ಅರ್ಥ ಆಗಿದೆ, ಹಾಗೆ ನಿಮ್ಮ ಮನಸ್ಸಿಗೆ ಇದು ಮುಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಮಾಹಿತಿ ಇಷ್ಟ ಆದರೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.